ಚರ್ಚೆ ನಡೀತಾ ಇದೆ. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುರ್ಜೇವಾಲಾ ಹಾಗೂ ಸಿದ್ದರಾಮಯ್ಯ ಅವರ ನಡುವಿನ ಚರ್ಚೆಯ ಇನ್ಸೈಡ್ ಮಾಹಿತಿ ಬೇರೆಲ್ಲೂ ಇಲ್ಲ. ಈ ಕ್ಷಣದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಪವರ್ ಟಿವಿ ಮಾತ್ರ ಇಂಥ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನೀಡೋದಕ್ಕೆ ಸಾಧ್ಯ. 1-to-1 ಮೀಟಿಂಗ್ ಮಾಡಿದ್ದಾರೆ ಉಭಯ ನಾಯಕರು. ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ ಅವರ ನಡುವಿನ ಮೀಟಿಂಗ್ ನ ಇನ್ಸೈಡ್ ಮಾಹಿತಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದ ಚರ್ಚೆ ವಿಚಾರವಾಗಿ ದ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪವರ್ ಟಿವಿ ಈ ಕ್ಷಣದ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೆ. ಒನ್ ಮೀಟಿಂಗ್ ಮಾಡಿದ್ದಾರೆ ಉಭಯ ನಾಯಕರು. ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಏನ್ ಚರ್ಚೆ ಮಾಡಿದ್ರು ಹಾಗಾದ್ರೆ? 1-to-1 ಮೀಟಿಂಗ್ ನಲ್ಲಿ ಏನೆಲ್ಲ ಮಾತನಾಡಿದ್ದಾಯ್ತು? ಸುರ್ಜೇವಾಲಾ ಅವರು ಏನ್ ಹೇಳಿದ್ರು ರಾಜ್ಯ ಉಸ್ತುವಾರಿಯಾಗಿ? ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಈ ಕ್ಷಣದ ಮೇಜರ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಅಷ್ಟು ಸುಲಭವಾಗಿ ಸಿಎಂ ಒಪ್ಕೊಂಡ್ಬಿಟ್ರ ರಾಜೀನಾಮೆಗೆ? ಎಸ್, ರಾಜೀನಾಮೆಗೆ ನಾನು ರೆಡಿ ಇದ್ದೀನಿ, ಆದ್ರೆ ನನ್ನದೊಂದಷ್ಟು ಕಂಡೀಷನ್ಸ್ ಇದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಸುರ್ಜೇವಾಲಾ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಿದೆ. 1 ಗಂಟೆಗಳ ಸಭೆ ಆಯಿತು ಇಬ್ಬರ ನಡುವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟ ಮಾಹಿತಿಯನ್ನ ನೀಡಿದ್ದಾರೆ. ನಾನು ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ಆದ್ರೆ ಮುಂದೆ ಆಗೋ ಪರಿಣಾಮ ಎದುರಿಸೋದಕ್ಕೆ ನೀವುಗಳು ಸಿದ್ಧರಿರಬೇಕು. ಶಾಸಕರು ನನಗೆ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಚಿವರು ಕೂಡ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ನಾನು ಮಾತು ಕೊಟ್ಟಂತೆ ಇವತ್ತು ರಾಜೀನಾಮೆಯನ್ನ ಕೊಡ್ತೀನಿ, ಆದ್ರೆ ಕೆಲ ಷರತ್ತುಗಳನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ನಾನು ಹೇಳ್ಬಿಟ್ಟು ಬಂದಿದ್ದೀನಿ. ಆ ಷರತ್ತುಗಳಿಗೆ ಒಪ್ಕೊಳ್ಬೇಕಾಗತ್ತೆ. ಸರ್ಕಾರ ಮತ್ತು ಪಕ್ಷದಲ್ಲಿ ಕೆಲವು ವಿಚಾರಗಳು ನಾನು ಹೇಳಿದಂತೆನೇ ಆಗ್ಬೇಕು. ದಲಿತ ಸಿಎಂ ಕೂಗಿದೆ, ಹಿರಿಯ ಶಾಸಕರು ಡಿಸ್ಟರ್ಬ್ ಆಗಬಾರ್ದು, ಇದೆಲ್ಲವನ್ನ ನೋಡ್ಕೊಂಡು ನಿರ್ಧಾರ ಮಾಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಸ್, ನಾನಂತೂ ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಅವರ ಜೊತೆಗೆ ಮಾತನಾಡಿದ್ದಾರೆ. ಇದು ಈ ಕ್ಷಣದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪವರ್ ಟಿವಿ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದೆ. 1 ಗಂಟೆಗಳ ತಾಸು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಮಾತುಕತೆ ಆಗಿದೆ. ಆ ಮಾತುಕತೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ. ಹೇಳಿದ್ದಾರೆ, ಸುರ್ಜೇವಾಲಾ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಸ್, ಐ ಆಮ್ ರೆಡಿ ಟು ರಿಸೈನ್, ಆದ್ರೆ ಮುಂದಾಗುವಂತ ಪರಿಣಾಮಗಳನ್ನ ನೀವು ಎದುರಿಸೋದಕ್ಕೆ ನೀವು ಸಿದ್ಧ ಇರಬೇಕಾಗತ್ತೆ. ಶಾಸಕರಾಗ್ಲಿ ಸಚಿವರಾಗ್ಲಿ ನನಗೆ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಆದರೆ ಹೈಕಮಾಂಡ್ಗೆ ನಾನು ಮಾತು ಕೊಟ್ಟಿರೋದ್ರಿಂದ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ. ನನ್ನ ಮಾತಿಂದ ನಾನು ಹಿಂದೆ ಸರಿಯೋದಿಲ್ಲ. ಆದರೆ ಐ ಹ್ಯಾವ್ ಸಮ್ ಕಂಡೀಷನ್ಸ್, ಫ್ಯೂ ಕಂಡೀಷನ್ಸ್ ಇದೆ, ಕೆಲ ಷರತ್ತುಗಳಿದೆ. ಹಿರಿಯ ಶಾಸಕರುಗಳು ಡಿಸ್ಟರ್ಬ್ ಆಗಬಾರ್ದು. ದಲಿತ ಸಿಎಂ ಕೂಗು ಮುನ್ನೆಲೆಯಲ್ಲಿದೆ. ಇದೆಲ್ಲದರ ನಡುವೆ ನಾನೀಗ ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತಂದಾಗ ಒಂದಷ್ಟು ಬದಲಾವಣೆಗಳು ಬೇಕಾಗ್ತವೆ. ಮತ್ತೊಂದು ನಂದೊಂದಷ್ಟು ಕಂಡೀಷನ್ಸ್ ಇದೆ. ಅದನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ನಾನು ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಕಂಡೀಷನ್ಸ್ ಏನು ಅಂತ. ದಲಿತ ಸಿಎಂ ಕೂಗಿದೆ, ಹಿರಿಯ ಶಾಸಕರು ಯಾರು ಕೂಡ ಡಿಸ್ಟರ್ಬ್ ಆಗಬಾರ್ದು, ಇದೆಲ್ಲವನ್ನ ನೋಡ್ಕೊಂಡು ನೀವು ಏನು ಮಾಡ್ಲಿಕ್ಕಿದ್ರು ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರಿಗೆ ಹೇಳಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸತೀಶ್ ಜಾರಕಿಹೊಳಿ ಬಂದರು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದರು ಮುಖ್ಯಮಂತ್ರಿಗಳ ನಿವಾಸಕ್ಕೆ. ಸೊ ಬಹಳಷ್ಟು ಜನ ಶಾಸಕರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಏನು ಚರ್ಚೆ ಮಾಡಿದ್ರು ಅನ್ನೋ ಇನ್ಸೈಡ್ ಮಾಹಿತಿ ನಿಮಗೆ ಪವರ್ ಟಿವಿ ಬ್ರೇಕ್ ಮಾಡಿದೆ. ನೋಡಿ, ರಾಹುಲ್ ಗಾಂಧಿ ಅವರ ಜೊತೆಗಳು ಸುಮಾರು ತಾಸು ಸಿದ್ದರಾಮಯ್ಯ ಅವರು 1-to-1 ಮಾತಾಡಿದ್ದಾರೆ. ಅಧಿಕಾರ ಕೊಡ್ಬೇಕಷ್ಟೇ, ಅವ್ರಿಗೆ ಕಟ್ಕೊಂಡು ಹೋಗೋದು, ಎಲ್ಲಿ ಗೋವಾಬಿ ಇಟ್ಕೋಗೋದು, ಎಮ್ ಎಲ್ ಎಗಳು ಸೂಟ್ ಕೇಸಿಗೆ ನಿಂತವ್ರೀಗ. ಯಾರು ಇವತ್ತು ಯಾರು ಎಮ್ ಎಲ್ ಎಗಳೇನು ಒಳ್ಳೆಯವ್ರನ್ನ ತಿಳ್ಕೊಬೇಡಿ, ಎಲ್ಲ ಕಳ್ರೆ. ಸೂಟ್ ಕೇಸ್ ಕೊಟ್ರೆ ಜಂಪು. ಅದು ಹೋಯ್ತದು, ಇನ್ಲ ಕಾಲಕ್ಕೆ ಹೋಯ್ತದು. ನಾವೆಲ್ಲ ಪೂರ್ತಿ ದೇವ್ರರ್ಸ ಅವ್ರು ಬಂದ್ಬಿಟ್ಟು 4ನೇ ಕ್ಲಾಸಲ್ಲಿ ಓದ್ತಿದ್ದೆ. ಎಲ್ಲ ಪೂರ್ತಿ ಹೂನರ್ ಹಾಕೊಂಡು ಕೂಕೊಂಡು ಬರ್ತಿದ್ದೋ ನಾವೆಲ್ಲವ. ಅದು ಧರ್ಮಗೆಲ್ಲ ಎಲ್ಲ ಸೂಟ್ ಕೇಸ್ ನನ್ನ ಮಕ್ಳಿಗಿರೋದು. ಎಸ್, ಸರ್ಕಾರ ಇನ್ನೇ ಹೋದಿನ್ನು ಕುಮಾರಸ್ವಾಮಿನೇ ಸಿಎಂ ನೆಕ್ಸ್ಟ್ ಬರ್ದ್ ಮಡಿಕಳಿ. ಇಲ್ಲ ನೋ. ಇದು ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಮಾತುಗಳು. ಕ್ಯಾಮ್ರಾಮನ್ ರಮೇಶ್ ಜೊತೆ ರೂಪೇಶ್ ಬೈದೂರು, ಪವರ್ ಟಿವಿ, ಬೆಂಗಳೂರು. ಒಂದು ವರ್ಗದ, ಐ ಮೀನ್ ಟು ಸೇ, ಒಂದು ಅಹಿಂದ ವರ್ಗ ಅಂತ ಸೃಷ್ಟಿ ಮಾಡಿ
ಆ ಅಹಿಂದ ವರ್ಗದ ಬಹಳ ದೊಡ್ಡ ನಾಯಕನಾಗಿ ಮತ್ತು ಎಲ್ಲ ವರ್ಗಗಳು ಒಪ್ಪುವಂತಹ ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆದಂತಹ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದು 2ನೇ ಟರ್ಮ್ಗಾದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಬದಲಾವಣೆ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ ಅದು. ಎಕ್ಸ್ಪೆಷಲಿ ಸಿದ್ದರಾಮಯ್ಯನವರಂಥ ಮಾಸ್ ಫ್ಯಾನ್ ಫಾಲೋಯಿಂಗ್ ಇರುವಂಥ ಲೀಡರನ್ನು. ಎಸ್, ನಾವು ವರ್ಷಗಳಿಂದನೂ ಕೇಳ್ತಾನೆ ಇದ್ವಿ ಕಾಂಗ್ರೆಸ್ಗೆ, ಯಾವಾಗ್ರಿ ನಿಮ್ಮ ನಾಯಕತ್ವ ಬದಲಾವಣೆ ಬರ್ತಾನೆ ಇದೆ, ಇಲ್ಲ ನಾಯಕತ್ವ ಬದಲಾವಣೆ ಮಾಡಿ, ಇಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಿರಿ ಅಂತ ನಾವೆಲ್ಲರೂ ಹೇಳ್ತಾನೆ ಇದ್ವಿ. ಬಟ್ ಒಂದು ರಾಜ್ಯ ಒಬ್ಬ ಮುಖ್ಯಮಂತ್ರಿಯನ್ನಾಗಿ ಅಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳಷ್ಟು ಸಮಯ ಇಟ್ಕೊಳ್ಳುತ್ತೆ. ಜೊತೆಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಒಬ್ಬರನ್ನ, ಅದು DK ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಯಾರೇ ಇರ್ಬೋದು, ಒಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಿದೆಯಲ್ಲ, ಸಿಟ್ಟಿಂಗ್ CM ಅನ್ನ ಕೆಳಗಡೆ ಇಳಿಸಿ. ಅಫ್ಕೋರ್ಸ್ BJPಯಲ್ಲೂ ವರ್ಷಕ್ಕೆ ಒಂದರಂತೆ 3 ಜನ ಬದಲಾಯಿಸಿದ್ರು CM ಅನ್ನ. ಸೊ ಹಾಗೆ ಯಾರನ್ನೇ ಮುಖ್ಯಮಂತ್ರಿಗಳಾಗಿ ಬದಲಾಯಿಸಬೇಕು ಅಂತಂದ್ರೂ ಬಹಳ ಕಷ್ಟದ ವಿಚಾರ ಅದು. ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಎಫೆಕ್ಟ್ ಆನ್ ಎಂಟೈರ್ ಅಡ್ಮಿನಿಸ್ಟ್ರೇಷನ್. ಕಂಪ್ಲೀಟ್ ಆಡಳಿತದ ಮೇಲೆ ಅದರ ಪರಿಣಾಮ ಬೀರುತ್ತೆ ಅದು. ಸೊ ಈಗ ಅದರಲ್ಲೂ ಸಿದ್ದರಾಮಯ್ಯನವರಂತ ಒಬ್ಬ ನಾಯಕನನ್ನ ಬದಲಾವಣೆ ಮಾಡಬೇಕು ಅಂತಂದಾಗ ಅದು ಹೇಗೆ ಅಂತಂದ್ರೆ ಬೈ ಫೋರ್ಸಿಬ್ಲಿ ಇಳಿಸ್ತಾ ಇದ್ದಾರೆ ಅಂತಲೂ ಅನ್ನಿಸ್ಬಾರ್ದು. ಅವರೇ ರಾಜೀನಾಮೆ ಕೊಡೋ ಥರ ಇರಬೇಕು ಮತ್ತು ಬೇರೆ ಸಚಿವರುಗಳು, ಶಾಸಕರುಗಳು ಡಿಸ್ಟರ್ಬ್ ಆಗಬಾರ್ದು. ಅದೆಲ್ಲವನ್ನ ನೋಡಿಕೊಂಡು, ಅದೆಲ್ಲವನ್ನ ಸಮಚಿತ್ತದಿಂದ ಕಾದ್ಕೊಂಡು, ಇದೆಲ್ಲವನ್ನ ಮಾಡಿಕೊಂಡು CM ಅದನ್ನ ಹ್ಯಾಂಡಲ್ ಮಾಡಿ ಅವರು ರಾಜೀನಾಮೆ ಕೊಡೋದು ವಿಚಾರ ಇದೆಯಲ್ಲ, ಇಟ್ ಇಸ್ ಅ ಬಿಗ್ ಥಿಂಗ್. ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಬಹುತೇಕ ಜನ ಆಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನೋದು ಏನಿತ್ತಲ್ಲ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ಅದನ್ನ ಎಕ್ಸಾಕ್ಟ್ ಆಗಿ ಅದನ್ನ ಯಥಾವತ್ತಾಗಿ ಜಾರಿಗೆ ತಂದವರು CM ಸಿದ್ದರಾಮಯ್ಯನವರು. ಯಾರು ಕೂಡ ಹಸಿವಿನಿಂದ ಇರಬಾರ್ದು ಅಂತ ಅಂದು ಅನ್ನಭಾಗ್ಯವನ್ನ ಜಾರಿ ಮಾಡಿದವರು ಸಿದ್ದರಾಮಯ್ಯನವರು. ಅವರನ್ನ ಹಲವು ಭಾಗ್ಯಗಳ ದಾತ, ಭಾಗ್ಯರಾಮಯ್ಯ ಅಂತ ಅವರನ್ನ ಕರೆದಿದ್ದೂ ಇದೆ. ಮತ್ತು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಂಗೆ, ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂಗೆನೆ ಜಾರಿ ಮಾಡಿದೆಯಲ್ಲ ಗ್ಯಾರಂಟಿಗಳನ್ನ, ಒಂದು 2-3 ಗ್ಯಾರಂಟಿಗಳನ್ನ, ಶಕ್ತಿ ಯೋಜನೆ ಇರಬಹುದು, ಈ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆ, ಇವನ್ನೆಲ್ಲ ಜಾರಿ ಮಾಡಿದೆಯಲ್ಲ, ಇದು ಸಿದ್ದರಾಮಯ್ಯನವ್ರಿಗೆ ಒಂದು ವರ್ಗದ ಮೇಲಿರುವಂತಹ ಪ್ರೀತಿ ಏನ್ ಕನ್ಸರ್ನ್ ಇತ್ತು ಅವ್ರಿಗೆ ಅನ್ನೋದು ಗೊತ್ತಾಗುತ್ತೆ. ಅದೆಲ್ಲ ಮಾತಾಡ್ತೀವಿ ಅಲ್ಲಿ. ಥ್ಯಾಂಕ್ ಯು. ಗೊತ್ತಿಲ್ಲ, ಅಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಕರೆದಿದ್ರೆ ಬ್ರೇಕ್ಫಾಸ್ಟ್ ಆದಾಗ ಏನ್ ಹೇಳ್ತಾರೋ ಅವ್ರು ಹೇಳಿದ್ಮೇಲೆ ತಿಳಿಸ್ತೀನಿ. ನಿಮ್ಮ ಕೆಲವು HK ಪಾಟೀಲ್ ಅವರು ಕೂಡ ಹೇಳಿದ್ರು ಸರ್, CM ಅವರು ರಾಜೀನಾಮೆ ಕೊಡ್ತಿದ್ದಾರೆ ಅಂತ. ಇಲ್ಲ, ನಾವು ಏನು ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಕರೆದಿದ್ರೆ ಅಲ್ಲಿ ಮಾತಾಡ್ತೀವಿ. ಸರ್, ರಾಜ್ಯಪಾಲರು ಕೂಡ ಇಲ್ಲ, ಇವತ್ತು ಸಿಗ್ತಾ ಇಲ್ಲ. ಅದೆಲ್ಲ ಮಾತಾಡ್ತೀವಿ ಅಲ್ಲಿ. ಥ್ಯಾಂಕ್ ಯು. ಮಹದೇವಪ್ಪ ಅವ್ರು ಮಾತಾಡ್ತಾ ಇದ್ರು. ಮಹದೇವಪ್ಪ ಮತ್ತು ಸಿದ್ದರಾಮಯ್ಯನವ್ರ ನಡುವಿನ ಬಾಂಧವ್ಯ ಇದೆಯಲ್ಲ, ಇದು ನೆನ್ನೆ ಮೊನ್ನೆದಲ್ಲ ಅಥವಾ 1 ವರ್ಷ 2 ವರ್ಷದಲ್ಲ, ಹಲವಾರು ವರ್ಷಗಳ, ದಶಕಗಳ ನಡುವಿನ ಸ್ನೇಹ ಮತ್ತು ಬಾಂಧವ್ಯ ಅವರ ನಡುವೆ ಇದೆ. CM ಸಿದ್ದರಾಮಯ್ಯ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸಭೆಯಲ್ಲಿ ಸಚಿವರು ಮತ್ತು ಶಾಸಕರುಗಳು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. CM ಸಿದ್ದರಾಮಯ್ಯ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದ್ದು, ಸಚಿವರು, ಶಾಸಕರುಗಳು ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸೇರಿದ್ದಾರೆ. ಮುಖ್ಯಮಂತ್ರಿಗಳ ಸಂದೇಶಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಸಂಪುಟ ಸಹೋದ್ಯೋಗಿಗಳಿಗೆ CM ಇವತ್ತು ಉಪಹಾರ ಕೂಟವನ್ನ ಏರ್ಪಡಿಸಿದ್ದಾರೆ. ಬೆಂಗಳೂರಿನ ಅವರ ಕಾವೇರಿ ನಿವಾಸದಲ್ಲಿ ಈ ಬ್ರೇಕ್ಫಾಸ್ಟ್ಗೋಸ್ಕರ ಇಡ್ಲಿ, ವಡೆ, ಚಟ್ನಿ, ಪೂರಿ, ಸಾಗು, ಕೇಸರಿಬಾತು ಎಲ್ಲದರ ವ್ಯವಸ್ಥೆ ಆಗಿದೆ. ರಾಜೀನಾಮೆಗೂ ಮುನ್ನ ಸಚಿವರಿಗೆ ಬ್ರೇಕ್ಫಾಸ್ಟ್ ನೀಡ್ತಾ ಇದ್ದಾರೋ ಏನೋ ಸಿದ್ದು ಅಂತ ಅನಿಸ್ತಾ ಇದೆ. ಜೊತೆಗೆ ಈಗ ಆಲ್ರೆಡಿ ಮಹದೇವಪ್ಪ ಅವ್ರು ಹೇಳ್ದಂಗೆ, ಮಹದೇವಪ್ಪ ಅವ್ರಿಗೆ ಪ್ರತಿಯೊಂದು ವಿಚಾರ ಗೊತ್ತಿದೆ. ಮಹದೇವಪ್ಪ ಅವರ ಮುಖ ನೋಡಿದ್ರೆ ಹೇಳ್ಬೋದು ಅವ್ರು ಬೇಸರದಲ್ಲಿದ್ದಾರೆ ಮತ್ತು ಒಂದು ರೀತಿಯಾದಂತಹ ದಿಗ್ಭ್ರಮೆಯಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಹದೇವಪ್ಪ ಅವರ ಮುಖವನ್ನ ಗಮನಿಸಿದಾಗ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲೇ ಎಲ್ಲ ವಿಚಾರಗಳು ಅಡಗಿ ಕೂತಿದೆ. ಸೊ ಸದ್ಯಕ್ಕೆ ಎಸ್, ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೇಳೋವರೆಗೂ ಅವರು ಏನು ಹೇಳಲಿಕ್ಕಾಗಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. ಎಲ್ಲರಿಗೂ ಕೂಡ ಉಪಹಾರದ ಕೂಟವನ್ನ ಅರೇಂಜ್ ಮಾಡಿದ್ದಾರೆ CM ಸಿದ್ದರಾಮಯ್ಯ.
ಪರಮೇಶ್ವರ್ ಹೊರತುಪಡಿಸಿ ಇನ್ನು ಪರಮೇಶ್ವರ್ ಅವ್ರು ರೀಚ್ ಆಗಿಲ್ಲ ಅಂತ ಅನ್ಸುತ್ತೆ. ಪರಮೇಶ್ವರ್ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನೋಡಿ ಎಷ್ಟು ಡೆವಲಪ್ಮೆಂಟ್ಗಳಾಗ್ತದೆ ನೋಡಿ. ಡೆಲ್ಲಿಲಿ ಇಮಿಡಿಯೇಟ್ ಆಗಿ ಮೀಟಿಂಗ್ ಅಂತ ಫಿಕ್ಸ್ ಆಗಿದ ತಕ್ಷಣ ಎಲ್ಲರೂ ಅಲ್ಲಿಗೆ ಹೋದ್ರು. ಅಲ್ಲಿ ಒಂದಿನ ಮೀಟಿಂಗ್ ಮುಗಿಸ್ಕೊಂಡು ಸಿದ್ದರಾಮಯ್ಯ ಅವರು ನೈಟ್ ಆನ್ ನೈಟ್ ಬಂದರು. ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಒಂದು ದಿವಸ ಅಲ್ಲೇ ಉಳ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿ ವಾಪಸ್ ಬಂದರು. ಅಷ್ಟರಲ್ಲಿ ಆಲ್ರೆಡಿ ನಿನ್ನೆ ಬಹಳಷ್ಟು ಜನ ಸಚಿವರು ಶಾಸಕರುಗಳು ಎಲ್ಲರೂ ಬಂದು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. CM ಏನು ಮಾತಾಡಕ್ಕೆ ಹೋಗಲಿಲ್ಲ. ರಾಜೀನಾಮೆ ವಿಚಾರ ಬಹಳ ಬೇಗ ಹರಡ್ಬಿಡ್ತು, ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಒಂದಷ್ಟು ಜನ ಸಚಿವರುಗಳು, ಹಿರಿಯ ನಾಯಕರುಗಳು ಹೇಳಿದ್ರು ಎಸ್ ಅವರು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ದೇಶಪಾಂಡೆ ಅವರು ಕೂಡ ಮಾತಾಡ್ತಾ ಇದ್ರು. ಸೊ ಹೀಗಾಗಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. CM ಮನೆ ಹತ್ರ ಬಹಳ ಜನ ಸಚಿವರು ಶಾಸಕರು ಎಲ್ಲರೂ ನೆನೆ ಸೇರ್ಕೊಂಡು ಬಿಟ್ಟಿದ್ರು. ಆದರೆ ಎಂದಿನಂತೆ ತಮ್ಮ ಸರ್ಕಾರಿ ಕೆಲಸವನ್ನ ಮುಗಿಸಿ ಮುಖ್ಯಮಂತ್ರಿಗಳು ವಾಪಸ್ ಹೋದ್ರು ಮನೆಗೆ. ಸೊ ಇವತ್ತು ಎಲ್ರಿಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಅವರ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಆದ್ರೆ ಯಾವುದು ಇನ್ನೂ ಅಧಿಕೃತ ಆಗಿಲ್ಲ. Chief Minister has called all the ministers for a breakfast, and before he submits the resignation, he wants to thank all the ministers for their cooperation and things like that. That's why he has called 1 minute, sir. I will try the breakfast meeting. So will we be seeing Siddaramaiah sir now moving to national politics, sir, as the Rajya Sabha member there? Because as a senior party member from a party, sir, of course he would have a message about it as well. And the role that he has played as a OBC leader as well, sir. Is the community ready for it? But firstly, will we see him in the national politics? This is all these decisions have to be taken by the High Command. But sir, the at this point of time, I am not aware whether he was offered a position in Delhi. It is up to the High Command. But sir, is the state leaders, as a senior leader, are the state leaders taking ceremony? Sir, are senior leaders? ಹೇಳ್ತಾರೆ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. CM ವಿಚಾರಕ್ಕೆ ಬಂದಾಗ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬರುತ್ತೆ ಅಂತ ಹೇಳ್ತಾರೆ. ಸತೀಶ್ ಹೇಳಿದ್ರ? ಹೌದು, ಈಗಷ್ಟೇ ಕೇಳ್ತೀನಿ, ಈಗ ಸಿಗ್ತಾರ ಅಲ್ಲಿ ಕೇಳ್ತೀನಿ. CM ರಿಸೈನ್ ಮಾಡ್ತಾರಾ ಸರ್? So, as a senior leader, sir, are senior leaders from the party ready to send Siddaramaiah to national politics, sir? Because party would require him in the national. Sir, when is CM vote taking ceremony expected? All that will be decided later. And thank you. Sir, when is it expected? Hello. Thank you. So, last question. You see, sir, the Sir, is the network issues are little bit of our. If Siddaramaiah has been made to step down, and also Dalit Sir, community. so many times permission. Okay, jaldi. 2 minutes. 1 minute. So just wait and see. Sir, also Dalit community, please. ಎಸ್, ಇದೀಗ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ನಿವಾಸದತ್ತ ಹೊರಟಿದ್ದಾರೆ. ಅವರು ಕ್ಲಿಯರ್ ಆಗಿ ಹೇಳಿದ್ರು, ರೆಸಿಗ್ನೇಷನ್ ಕೊಡೋಕ್ಕೂ ಮುನ್ನ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ನಾವಲ್ಲಿ ಹೋಗ್ತಾ ಇದೀವಿ, ಅಲ್ಲಿ ಮಾತುಕತೆಯನ್ನ ಆಡ್ತೀವಿ, ಅಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಇದೀಗ ಪರಮೇಶ್ವರ್ ಅವರು ತಮ್ಮ ನಿವಾಸದಿಂದ ಮುಖ್ಯಮಂತ್ರಿಗಳ ನಿವಾಸದತ್ತ ಹೊರಟಿರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವರು. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರ, ಹೌದಾ, ನಾನು ಅಲ್ಲಿ ಹೋಗಿ ಮಾತಾಡ್ತೀನಿ, ಕೇಳ್ತೀನಿ, ಹಾಗಾದ್ರೆ ಸಿಗ್ತಾರೆ ನನಗಲ್ಲಿ, ಅವ್ರನ್ನ ಹೋಗಿ ಕೇಳ್ತೀನಿ ನಾನು ಅಂತ ಈಗ ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಸೊ ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜೀನಾಮೆಯನ್ನ ಹೇಳ್ತಾರ. 3 ವರ್ಷ ರಾಜ್ಯಭಾರದ ಬಳಿಕ ಐ ಥಿಂಕ್ 8 ವರ್ಷ 17 ದಿನಗಳು ರಾಜ್ಯಭಾರವನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದಂತ ಹೆಗ್ಗಳಿಕೆ ಸಿದ್ದರಾಮಯ್ಯನವ್ರಿಗೆ ಸಲ್ಲುತ್ತೆ. ಮೊದಲ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಮತ್ತು ಈಗ ಪರಮೇಶ್ವರ್ ಹೊರಟಿದ್ದಾರೆ CM ಮನೆ ಕಡೆಗೆ. ಹೇಳ್ತಾ ಇದ್ರು, ಬಿಫೋರ್ ಗಿವಿಂಗ್ ದ ರೆಸಿಗ್ನೇಷನ್ ಹಿ ವಾಂಟೆಡ್ ಟು ಗಿವ್ ಅಸ್ ಅ ಬ್ರೇಕ್ಫಾಸ್ಟ್ ಅಂತ ಹೇಳಿ. ಸೊ ಒಂದು ಬ್ರೇಕ್ಫಾಸ್ಟ್ ಮೀಟಲ್ಲಿ ಇವತ್ತು ಎಲ್ಲವನ್ನ ಮಾತುಕತೆ ಆಡಿ ಎಲ್ಲ ನಿರ್ಧಾರ ಆಗತ್ತೆ ಅನ್ನೋದನ್ನ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು. ಒಂದಂತೂ ನಿಜ, ಸಿದ್ದರಾಮಯ್ಯನವರ ಒಂದು ಬಣ ಇದೆಯಲ್ಲ, ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ರಾಜಣ್ಣ,
ಮಾದೇವಪ್ಪ ಈ ವರ್ಗ ಇದೆಯಲ್ಲ, ಇವ್ರು ಯಾರಿಗೂ ಸಿದ್ದರಾಮಯ್ಯನವರು, ಪರಮೇಶ್ವರ್ ಆಲ್ರೆಡಿ ರೀಚ್ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ರೀಚ್ ಆದ್ರು, ಪರಮೇಶ್ವರ್ ಅವರು ರೀಚ್ ಆಗಿದ್ದಾರೆ ಸಿಎಂ ಅವರ ನಿವಾಸವನ್ನ. ಇವ್ರು ಯಾರಿಗೂ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರವನ್ನ ಅಷ್ಟು ಸುಲಭವಾಗಿ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಿಎಂ ಯಾವತ್ತೋ ರಾಜೀನಾಮೆ ಕೊಟ್ಬಿಡ್ತಿದ್ರೋ ಏನೋ ಗೊತ್ತಿಲ್ಲ, ಆದ್ರೆ ಅವರ ಬೆಂಬಲಿಗರು ಮತ್ತು ಅವರ ಬಣದ ಒಂದಷ್ಟು ಜನ ಹಿರಿಯರಿದಾರಲ್ಲ, ಅವ್ರು ಎಲ್ಲರೂ ಬೇಡ 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 ಅಂತ ಹೇಳಿ 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 ಇಲ್ಲಿವರೆಗೂ ತಳ್ಕೊಂಡು ಬಂದ್ರು ಅನ್ನುವಂಥ ಮಾಹಿತಿ. ಆದ್ರೆ ಸಿದ್ದರಾಮಯ್ಯನವ್ರು ಬಹಳ ಸ್ಪಷ್ಟವಾಗಿದ್ರು, ಹೈಕಮಾಂಡ್ ಹೇಳಿದ್ರೆ, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ. ಈ ರೀತಿ ಸ್ಥಾನವನ್ನ ಬಿಟ್ಕೊಡೋದಿದೆಯಲ್ಲ, ಅದಕ್ಕೆ ಬಹಳ ಗಟ್ಸ್ಬೇಕು. ನಾನು ಹೇಳ್ತೀನಿ ಕೇಳಿ, ಗಲಾಟೆಗಳಾಗ್ತವೆ, ಏನೇನೋ ಆಗ್ತವೆ, ಹೆಂಗೆಲ್ಲ ಗದ್ದಲಗಳಾಗ್ತವೆ. ಆದರೆ ಸಿದ್ದರಾಮಯ್ಯನವರು ಕಳೆದ 3-4 ದಿನದಿಂದ ಸಮಚಿತ್ತವನ್ನ ಕಾಯ್ದುಕೊಂಡು ನೋ ರಿಯಾಕ್ಷನ್ ಪಾಲಿಸಿಯನ್ನ ಪಾಲಿಸ್ಕೊಂಡು ಬಂದಿದೆಯಲ್ಲ, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಮಾತಾಡೋದು ಬಹಳ ಸುಲಭ, ಆದರೆ ಮಾತಾಡದೆ ಇರೋದು ತುಂಬಾನೇ ಕಷ್ಟ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಈಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಸಭೆ ಆರಂಭ ಆಗಿದೆ.